Hello students, welcome to GDR Schooling Adda. So ಇವತ್ತಿನ ದಿನ GK questions with answers ಕೆಲವೊಂದು ಇಂಪಾರ್ಟೆಂಟ್ 120 questions ತಗೊಂಡ್ ಬಂದಿದ್ದೀನಿ. ಓಕೆ, ಸೊ ನಿಮ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯೂಸ್ ಆಗ್ತದೆ. ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ನಿಮ್ಗೆ ಯೂಸ್ ಆಗುವಂತ ಕ್ವಶನ್ಸ್. ಜನರಲಿ ಏನ್ ಕೇಳ್ತಾರೆ ಆ ರೀತಿ ಕ್ವಶನ್ಸ್ ಅನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ 120. ಅದ್ರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಒಂದಷ್ಟು ನಿಮ್ಗೆ ಗೊತ್ತಿರುವಂತ ಉತ್ತರ ಪ್ರಶ್ನೆ ಇದೆ, ಒಂದಷ್ಟು ಈಗ ಸದ್ಯ ಕರೆಂಟ್ ಅಫೇರ್ಸ್ ಇದೆ. ಓಕೆ, ಸೊ ಈ ಒಂದು ಕ್ವಶನ್ ಆನ್ಸರ್ ಒಂದೇನ್ ಸೀರೀಸ್ ಇದೆ ಇದನ್ನ ಸ್ಟಾರ್ಟ್ ಮಾಡ್ತೇವೆ. 20 ಕ್ವಶನ್ಸ್ ಇದೆ. ಓಕೆ, ಇದಾದ್ಮೇಲೆ ಮತ್ತೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಮತ್ತೆ ಬೇರೆ ಬೇರೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಬಂದು ವಿಚ್ ಕಂಟ್ರಿ ಇಸ್ ಹೋಸ್ಟಿಂಗ್ ದ ಫಿಫಾ ವರ್ಲ್ಡ್ ಕಪ್ 2026? ಇವಾಗ ಸದ್ಯ ನಡೀತಾ ಇರುವಂತಹ ಫಿಫಾ ವರ್ಲ್ಡ್ ಕಪ್ 2026 ಈ ಸಾಲಿನಲ್ಲಿ 2026ನೇ ಸಾಲಿನಲ್ಲಿ ಇವಾಗ ಸದ್ಯ ನಡೀತಾ ಇರುವಂತಹ ಫಿಫಾ ವರ್ಲ್ಡ್ ಕಪ್ ಯಾವ ದೇಶ ಸ್ಪಾನ್ಸರ್ ಮಾಡ್ತಾ ಇದೆ, ಹೋಸ್ಟಿಂಗ್ ಮಾಡ್ತಾ ಇದೆಯಪ್ಪ ಅಂತಂತಂದ್ರೆ ಏನು USA, ಕೆನಡಾ ಮತ್ತೆ ಮೆಕ್ಸಿಕೋ ಸೇರಿ ಮಾಡ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ. ಓಕೆ, ಸೊ ಈಗ ಸದ್ಯ ಜೂನ್ 12ರಿಂದ 2026 ಜೂನ್ 12 2026ರಿಂದ ಫಿಫಾ ವರ್ಲ್ಡ್ ಕಪ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ಪ್ರಶ್ನೆ ನಮ್ದು ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಇದು ಎಲ್ರಿಗೂ ಗೊತ್ತಿರುವಂತ ಒಂದು ಸಾಮಾನ್ಯ ಪ್ರಶ್ನೆ. ನಮ್ಮ ರಾಷ್ಟ್ರಪತಿ ಯಾರು, ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಯಾರು ಅಂದ್ರೆ ದ್ರೌಪದಿ ಮುರ್ಮು ಅಂತ ಹೇಳಿ ನಾವು ಅತಿ ಸರಳವಾಗಿ ಹೇಳ್ತೇವೆ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪ್ರಧಾನಮಂತ್ರಿಗಳು ಯಾರು, ದೇಶದ ಪ್ರಧಾನಮಂತ್ರಿಗಳು ಯಾರು? ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೇಳಿದಾಗ ನರೇಂದ್ರ ಮೋದಿ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನಿಮ್ಮ ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿಚ್ ಇಂಡಿಯನ್ ಸ್ಪೇಸ್ ಮಿಷನ್ ಸಕ್ಸೆಸ್ಫುಲ್ಲಿ ಲ್ಯಾಂಡೆಡ್ ನಿಯರ್ ದ ಮೂನ್ಸ್ ಸೌತ್ ಪೋಲ್? ಓಕೆ, ಚಂದ್ರನ ಒಂದು ದಕ್ಷಿಣ ಪೋಲ್ ಬಳಿಗೆ ನಿಂತುಕೊಂಡಂತಹ ಭಾರತದ ಒಂದು ಕ್ಷಿಪಣಿ ಯಾವ್ದಪ್ಪ ಅಂತಂದ್ರೆ ಸಕ್ಸೆಸ್ಫುಲ್ಲಿ ಲ್ಯಾಂಡ್ ಆದಂತಹ ಒಂದು ಸ್ಪೇಸ್ ಮಿಷನ್ ಯಾವುದು ಕಂಪ್ಲೀಟ್ ಆಗಿರೋದು ಅಂದ್ರೆ ಚಂದ್ರಯಾನ 3 ಅಂತ ನಾವು ಹೇಳ್ತೇವೆ. ಮೂರನೇ ಚಂದ್ರಯಾನ ಮಿಷನ್ ಏನ್ ಮಾಡಿದ್ರು, ಸೊ ಆ ಮಿಷನ್ ಸಕ್ಸೆಸ್ಫುಲ್ ಆಗಿತ್ತು. ಮೂರನೇ ಚಂದ್ರಯಾನದ ಒಂದು ಕ್ಷಿಪಣಿ ಏನಾಗಿತ್ತಪ್ಪ ಅಂತಂದ್ರೆ ಚಂದ್ರನ ಒಂದು ದಕ್ಷಿಣ ಭಾಗದ ಪೋಲ್ ಹತ್ರ ನಿಂತ್ಕೊಂಡಿತ್ತು ಹೋಗಿ ಅಂತ ಹೇಳಿ ನಾವು ನೋಡ್ತೇವೆ. ಐದನೇ ಪ್ರಶ್ನೆ ಬಂದು ವಿಚ್ ಸಿಟಿ ಈಸ್ ನೋನ್ ಆಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ? ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಪಡೆದಿರುವಂತಹ ಒಂದು ಏನು ಸಿಟಿ ಯಾವ್ದಪ್ಪ ಅಂತ ಹೇಳಿ, ನಗರ ಪ್ರದೇಶ ಯಾವುದು ಅಂತ ಅಂತಂದ್ರೆ ಬೆಂಗಳೂರು ಅಂತ ನಾವು ಹೇಳ್ತೇವೆ. ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತ ಇದೆ, ಎಲೆಕ್ಟ್ರಾನಿಕ್ ವ್ಯಾಲಿ ಅಂತ ಆಗಿದೆ. ಓಕೆ, ಸೊ ತುಂಬಾ ಹೆಸರುಗಳು ಬಂದ್ಬಿಟ್ಟಿದೆ ಬೆಂಗಳೂರಿಗೆ ಇವಾಗ. ಅಲ್ಲಿ ಬೆಳೀತಾ ಇರುವಂತಹ ಒಂದು ಬಿಸ್ನೆಸ್ ಸೆಕ್ಟರ್ ಆಗಿರಬಹುದು, ಕಮರ್ಷಿಯಲ್ ಪ್ರಾಪರ್ಟೀಸ್ ಆಗಿರಬಹುದು, ಎಲ್ಲವೂ ಸೇರಿ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಏನಾಗ್ತಾ ಇದೆ, ಬೆಂಗಳೂರು ಹೆಸರು ಇನ್ನು ಜಾಸ್ತಿ ಉತ್ತುಂಗಕ್ಕೇರ್ತಾ ಹೋಗ್ತಾ ಇದೆ ಅಂತ ಹೇಳಿ ನೋಡ್ತೇವೆ. ಓಕೆ, ಆರನೇ ಪ್ರಶ್ನೆ ವಾಟ್ ಇಸ್ ದ ಕರೆನ್ಸಿ ಆಫ್ ಜಪಾನ್? ಜಪಾನ್ನ ಕರೆನ್ಸಿಯನ್ನ ಏನಂತ ಕರೀತಾರೆ? ನಮ್ಮ ಭಾರತದ ಕರೆನ್ಸಿಯನ್ನ ಏನಂತ ಕರಿತೀವಿ? ರುಪಿ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಜಪಾನ್ ಕರೆನ್ಸಿ ಏನಂತ ಕರೀತಾರಂದ್ರೆ ಎನ್ ಅಂತ ಹೇಳಿ ಕರಿತೇವೆ. ಎನ್ ಅಂತ ಹೇಳಿ ಕರಿತೇವೆ. ಓಕೆ, ವಿಚ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ? ಏರಿಯಾ ಪ್ರಕಾರ, ಸ್ಥಳದ ಪ್ರಕಾರ ಎಲ್ಲಕ್ಕಿಂತ ದೊಡ್ಡ ರಾಜ್ಯ ಯಾವುದು ಅಂತ ಹೇಳಿ ನೋಡಿದಾಗ ವ್ಯಾಪ್ತಿ ಪ್ರದೇಶದ ಪ್ರಕಾರವಾಗಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಹೇಳಿ ನಾವು ನೋಡಿದಾಗ ರಾಜಸ್ಥಾನ್ ಅಂತ ಹೇಳಿ ನಾವಿಲ್ಲಿ ಹೇಳ್ತೇವೆ. ಓಕೆ, ವಿಚ್ ಪ್ಲಾನೆಟ್ ಈಸ್ ಕಾಲ್ಡ್ ದ ರೆಡ್ ಪ್ಲಾನೆಟ್? ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇವಾಗ ಗೊತ್ತಿರುವಂತಹ ವಿಚಾರ. ನಾವು ಕೆಂಪು ಬಣ್ಣಕ್ಕೆ ಹೋಲಿಕೆ ಮಾಡಿ ಗುರುತಿಸುವಂತಹ ಒಂದು ಪ್ಲಾನೆಟ್ ಯಾವುದು ಅಂತ ಅಂತಂದ್ರೆ ಮಂಗಳ ಗ್ರಹ ಅಂತ ನಾವಿಲ್ಲಿ ಹೇಳ್ತೇವೆ. ಅದು ಮಾರ್ಸ್ ಅಂತ ನಾವಿಲ್ಲಿ ಹೇಳ್ತೇವೆ. ವಿಚ್ ಈಸ್ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್? ಏನು ಭಾರತದ ಒಂದು ನಾಗರಿಕತ್ವಕ್ಕೆ ಕೊಡುವಂತಹ ಅತಿ ಉನ್ನತವಾದಂತಹ ಪ್ರಶಸ್ತಿ ಯಾವುದು, ಸಿವಿಲಿಯನ್ ಅವಾರ್ಡ್ ಯಾವುದು ಅಂತ ಕೇಳಿದಾಗ ಭಾರತ ರತ್ನ ಅಂತ ನಾವಿಲ್ಲಿ ಹೇಳ್ತೇವೆ. ಎಲ್ಲಾ ಪ್ರಶಸ್ತಿಗಳಲ್ಲಿ ಅತಿ ಉನ್ನತವಾಗಿರುವಂತದ್ದು, ಅತಿ ಮಹತ್ವವನ್ನ ಹೊಂದಿರುವಂತಹ ಪ್ರಶಸ್ತಿ ಯಾವುದು? ಭಾರತ ರತ್ನ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, ಸೊ ಇಲ್ಲಿ ದ SAFF ವುಮೆನ್ಸ್ ಚಾಂಪಿಯನ್ಶಿಪ್ 2026 ಓನ್ ಬೈ, ಈ ಒಂದು ಮ್ಯಾಚ್ ಅನ್ನ SAFF ವುಮೆನ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ಅನ್ನ ಯಾರು ಗೆದ್ರು ಅಂತ ಹೇಳಿ ಕೇಳಿದ್ರೆ ಇದು ಒಂದು ಭಾರತದ ಒಂದು ಮಹಿಳಾ ತಂಡ ಈ ಒಂದು ಮ್ಯಾಚ್ ಅನ್ನ ಗೆದ್ದಿದೆ, ಚಾಂಪಿಯನ್ಶಿಪ್ ಅನ್ನ ಗೆದ್ದಿದೆ. SAFF ಅಂದ್ರೆ ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ಆಟ ಆಗಿದೆ. ಓಕೆ, ಸೌತ್ ಏಷ್ಯನ್ ಫೆಡರೇಷನ್ ಫುಟ್ಬಾಲ್ ಫೆಡರೇಷನ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಈ ಒಂದು SAFF ಅಂತಂದ್ರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಈ ಒಂದು ವುಮೆನ್ಸ್ ಚಾಂಪಿಯನ್ಶಿಪ್ ನ 2026ರಲ್ಲಿ ಭಾರತದ ತಂಡ ಗೆದ್ದಿದೆ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ
ವಿಚ್ ಸ್ಟೇಟ್ ಹೋಸ್ಟೆಡ್ ದ ಗ್ಲೋಬಲ್ ಪೈನಾಪಲ್ ಫೆಸ್ಟಿವಲ್ 2026? ಓಕೆ, ಗ್ಲೋಬಲ್ ಪೈನಾಪಲ್ ಫೆಸ್ಟಿವಲ್ ಅನ್ನ 2026ರಲ್ಲಿ ಯಾವ ರಾಜ್ಯ ಹಮ್ಮಿಕೊಂಡಿತ್ತಪ್ಪ ಅಂತಂತಂದ್ರೆ ಯಾವುದು? ತ್ರಿಪುರ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, ಯಾವುದು? ತ್ರಿಪುರ. ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ರೀಸೆಂಟ್ಲಿ ರಿಫರ್ಮ್ಡ್ ಸಪೋರ್ಟ್ ಫಾರ್ ಇಂಡಿಯಾಸ್ ಪರ್ಮನೆಂಟ್ UNSC ಸೀಟ್ ಅಂತ ಹೇಳಿ ನಾವಿಲ್ಲಿ ಕೇಳಿದಾಗ ಇಲ್ಲೇನಪ್ಪಾ ಅಂತ ಹೇಳ್ತಾರೆ? ಸಿಂಚೆಲ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಸೀಚೆಲ್ಸ್ ಅಂತ ಹೇಳಿ ಹೇಳ್ತೇವೆ. ಅದರ ಪ್ರೊನೌನ್ಸಿಯೇಷನ್ ಹೆಂಗ್ ಬರುತ್ತೆ? ಸೀಚೆಲ್ಸ್ ಅಂತ ಹೇಳಿ ಕರಿತೇವೆ. ಅದು ಒಂದು ಸಣ್ಣ ದೇಶ. ಸೊ ಆ ಒಂದು ದೇಶದ ಹೆಸರನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಯಾವ ಕಂಟ್ರಿ ಸದ್ಯದಲ್ಲಿ ರೀಅಫರ್ಮ್ಡ್ ಸಪೋರ್ಟ್ ಫಾರ್ ಇಂಡಿಯಾಸ್ ಪರ್ಮನೆಂಟ್ UNSC ಸೀಟ್ ಅಂತ ಹೇಳಿ ಕೇಳಿದಾಗ UNSC ಸೀಟ್, ಪರ್ಮನೆಂಟ್ UNSC ಸೀಟ್ ಏನಿದೆ ಆ ಒಂದು ಸೀಟ್ಗೋಸ್ಕರ ಸಪೋರ್ಟ್ ಆಗಿ ಕೇಳ್ಕೊಂಡಿರುವಂತಹ ಒಂದು ದೇಶ ಯಾವ್ದಪ್ಪ ಅಂತಂದ್ರೆ ಸೀಚೆಲ್ಸ್. ಓಕೆ, ದ ಹಜ್ ಪಾಲಿಸಿ 2027 ವಾಸ್ ಅನೌನ್ಸ್ಡ್ ಬೈ ವಿಚ್ ಮಿನಿಸ್ಟ್ರಿ ಅಂತ ಹೇಳಿ ಕೇಳಿದಾಗ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಂತ ನಾವು ಹೇಳ್ತೇವೆ. ಹಜ್ ಪಾಲಿಸಿ ಅಂತಂದ್ರೆ ನಿಮ್ಗೆಲ್ಲ ಹಜ್ ಅಂತಂದ್ರೆ ಗೊತ್ತಿರಬಹುದು. ನಮ್ಮ ಮುಸ್ಲಿಂ ಜನಾಂಗದ ಜನರು ಏನಪ್ಪಾ ಅವರು ತೀರ್ಥಯಾತ್ರೆಗೆ ಹೋಗ್ತಾರೆ. ಆ ಒಂದು ಇದೆ ಒಂದು ತೀರ್ಥಯಾತ್ರೆಗೆ ಹೋಗೋ ಒಂದು ಇದನ್ನ ಹಜ್ ಅಂತ ಹೇಳಿ ಕರೀತಾರೆ. ಸೊ ಹಜ್ ಪಾಲಿಸಿ 2027 ಅನ್ನ ಅನೌನ್ಸ್ ಮಾಡಿದಂತಹ ಮಿನಿಸ್ಟ್ರಿ ಯಾವುದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಂತ ಹೇಳಿ ನಾವು ನೋಡ್ತೇವೆ. ಏರ್ ಸುವಿಧಾ 2.0 ಇಸ್ ರಿಲೇಟೆಡ್ ಟು, ಏರ್ ಸುವಿಧಾ 2.0 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಅದರ ಹೆಸರಲ್ಲೇ ಉತ್ತರ ಇದೆ. ಸೊ ಹಾಗಾಗಿ ಅದನ್ನ ಏರ್ ಟ್ರಾವೆಲ್ ಫೆಸಿಲಿಟೇಷನ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಏರ್ ಟ್ರಾವೆಲ್ಗೆ ಸಂಬಂಧಪಟ್ಟಂತಹ ಒಂದು ಅನುಕೂಲಗಳಿಗಾಗಿ ಮಾಡಿದಂತಹ ಒಂದು ವ್ಯವಸ್ಥೆ ಇದಾಗಿದೆ ಏರ್ ಸುವಿಧಾ 2.0 ಅಂತ ಹೇಳಿ ನಾವು ನೋಡ್ತೇವೆ. ಇಂಡಿಯಾ UK ಟ್ರೇಡ್ ಅಗ್ರಿಮೆಂಟ್ ಇಂಪ್ಲಿಮೆಂಟೇಷನ್ ಈಸ್ ಶೆಡ್ಯೂಲ್ಡ್ ಫಾರ್, ಯಾವಾಗ ಶೆಡ್ಯೂಲ್ಡ್ ಆಗಿತ್ತಪ್ಪ ಇದು ಅಂತಂದ್ರೆ ಇಂಡಿಯಾ UK ಟ್ರೇಡ್ ಅಗ್ರಿಮೆಂಟ್ ಇಂಪ್ಲಿಮೆಂಟೇಷನ್ಗೆ ಯಾವಾಗ ಶೆಡ್ಯೂಲ್ ಆಗಿತ್ತು ಅಂದ್ರೆ July 15, 2026ಗೆ ಇದು ಶೆಡ್ಯೂಲ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ವಿಚ್ ರಿವರ್ ಇಸ್ ದ ಲಾಂಗೆಸ್ಟ್ ಇನ್ ಇಂಡಿಯಾ ಅಂತ ಕೇಳಿದಾಗ ಯಾವ ಒಂದು ನದಿ ಅತಿ ಉದ್ದವಾದಂತಹ ನದಿ ಭಾರತದಲ್ಲಿ ಅಂತ ಕೇಳಿದಾಗ ಸರ್ವೇ ಸಾಮಾನ್ಯವಾಗಿ ನಮ್ಮ ಉತ್ತರ ಏನಿರುತ್ತೆ? ಗಂಗಾ ನದಿ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದಾಗ ಭಾರತದ ಸಂವಿಧಾನದ ರಚನೆಯಲ್ಲಿ ತುಂಬಾ ಜನ ಇದ್ರು, ಬಹಳಷ್ಟು ಒಂದು ಕಮಿಟಿಗಳು ಅಲ್ಲಿ ರಚನೆಯಾಗಿತ್ತು. ಆದ್ರೆ ಪ್ರಮುಖವಾಗಿ ಭಾರತದ ಸಂವಿಧಾನದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರಪ್ಪ ಅಂತಂದ್ರೆ BR ಅಂಬೇಡ್ಕರ್ ಅವರನ್ನ ಕರೀತಾರೆ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ. ಓಕೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ ಇಲ್ಲಿ ಪೆಸಿಫಿಕ್ ಓಷನ್ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ಯಾವುದಪ್ಪ ಇಲ್ಲಿ ಅತಿ ದೊಡ್ಡವಾದಂತಹ ಓಷನ್ ಸಮುದ್ರ ಅಂತ ಹೇಳಿ ಹೇಳಿದಾಗ ಇಲ್ಲಿ ಏನಂತ ಹೇಳ್ತಾರೆ? ಸಾಗರ ಅಂತ ಹೇಳಿ ಹೇಳಿದಾಗ ಪೆಸಿಫಿಕ್ ಓಷನ್ ಅಂತ ಹೇಳಿ ಹೇಳ್ತಾರೆ. ಇದನ್ನ ಪ್ರಶಾಂತ ಮಹಾಸಾಗರ ಅಂತ ಹೇಳಿ ಕೂಡ ನಾವು ಕನ್ನಡದಲ್ಲಿ ಕರಿತೇವೆ. ಪ್ರಶಾಂತ ಮಹಾಸಾಗರ ಅಂತ ಹೇಳಿ ಕರಿತೇವೆ. ವಿಚ್ ಸಿಟಿ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂದ್ರೆ ಬೆಂಗಳೂರು. ಸಾಮಾನ್ಯವಾದ ಉತ್ತರ ನಮ್ಗೆ ಎಲ್ಲರಿಗೂ ಕನ್ನಡಿಗರಿಗೆ ಅಲ್ವಾ? ಕರ್ನಾಟಕದವರಿಗೆ ಬೆಂಗಳೂರು ಅತಿ ಸರ್ವೇ ಸಾಮಾನ್ಯವಾಗಿ ಪರಿಚಿತವಾಗಿರುವಂತಹ ಒಂದು ಸಿಟಿ ಆಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿದೆ. ಓಕೆ, ಸೊ ಇಂಡಿಯಾ ರೀಸೆಂಟ್ಲಿ ಇನ್ಕ್ರೀಸ್ಡ್ ಇಂಪೋರ್ಟ್ಸ್ ಆಫ್ ವಿಚ್ ಕಂಟ್ರೀಸ್ ಕ್ರೂಡ್ ಆಯಿಲ್ ಟು ಸ್ಟ್ರೆಂಥನ್ ಎನರ್ಜಿ ಸೆಕ್ಯೂರಿಟಿ. ಓಕೆ, ಎನರ್ಜಿ ಸೆಕ್ಯೂರಿಟಿಯನ್ನ ಬಲಗೊಳಿಸಲು ಕಚ್ಚಾ ತೈಲವನ್ನ ಭಾರತ ಸದ್ಯದಲ್ಲಿ ಯಾವ ಒಂದು ದೇಶದಿಂದ ತರಿಸ್ಕೊಳ್ತಾ ಇದೆ ಅಂತಂದ್ರೆ ರಷ್ಯಾದಿಂದ ತರಿಸ್ಕೊಳ್ತಾ ಇದೆ. ಓಕೆ, ಸೊ ಇವಾಗ ಸದ್ಯದ ವಾರ್ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರಬಹುದು. ಸೊ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಎನರ್ಜಿ ಸೆಕ್ಯೂರಿಟಿಯನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ, ಬಲಗೊಳಿಸ್ಲಿಕ್ಕೆ ಈಗ ಏನು ಕಚ್ಚಾ ತೈಲವನ್ನ ಯಾವಾಗ ಒಂದು ದೇಶದಿಂದ ತರಿಸ್ಕೊಳ್ತಾ ಇದೆ ಅಂದ್ರೆ ರಷ್ಯಾದಿಂದ ಸಹಾಯ ಪಡಿತಾ ಇದೆ, ತರಿಸ್ಕೊಳ್ತಾ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇವತ್ತಿಗೆ ಇಷ್ಟು ಒಂದು 20 ಪ್ರಶ್ನೆಗಳನ್ನ ರೆಡಿ ಮಾಡಿದ್ದೆ. ಸೊ 20 ಪ್ರಶ್ನೆಗಳನ್ನ ನಿಮಗೆ ಕೇಳಿದ್ದೇನೆ. ಇದರಲ್ಲಿ ಮತ್ತೇನಾದ್ರೂ ಬೇರೆ ಏನಾದ್ರೂ ನಿಮ್ಗೆ ಗೊತ್ತಿರೋ ಮಾಹಿತಿಗಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಮತ್ತೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಪ್ರಶ್ನೆಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ನಿಮ್ಮ ಎಕ್ಸಾಮ್ಗಳಿಗೆ ಅನುಕೂಲ ಆಗುವಂತಹ ವಿಡಿಯೋ ಆಗಿದೆ. ಓಕೆ, ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ನಾನು ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ತೇನೆ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಗೆಲ್ರಿಗೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಬೈ ಬೈ.